ಅಣ್ಣ ನಮಸ್ತೆ ಅಣ್ಣ. ನಮಸ್ತೆ. ತಮ್ಮ ಹೆಸರು ಅಣ್ಣ? ನಮಸ್ತೆ, ರಮೇಶ್ ಅಂತ. ಏನ್ ಕೆಲಸ ಅಣ್ಣ ತಮ್ಮದು? ನಮ್ದು ವ್ಯವಸಾಯ. ಹೇಗಿದೆಯಾ ಅಣ್ಣ ವೇಮಗಲ್ ಕುರುಗಲ್ ಪಟ್ಟಣ ಪಂಚಾಯತ್ ಚುನಾವಣೆ? ಸದ್ಯಕ್ಕೆ ಚೆನ್ನಾಗಿದೆ ಇವಾಗ. ಹಾ. ಆ, ಮತ್ತೆ ಈಗ ನಾನು 96ರಲ್ಲಿ ಸಹ ಗ್ರಾಮ ಪಂಚಾಯತಿಯಿಂದ ಹಾ. ಅವಾಗೂ ಸಹ ಆಯ್ಕೆಯಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಟ್ಟಿದ್ದೀನಿ. ಮತ್ತೆ 2012ರಲ್ಲೂ ಸಹ ನಾನು ಗ್ರಾಮ ಪಂಚಾಯತಿ ಮತ್ತೆ ಚುನಾವಣೆಗೆ ಬಂದು ಬೈರೇಗೌಡರ ಕಾಲದಾಗಿಂದ ಅವ್ರು ಏನು ಅಭಿವೃದ್ಧಿ ಕೆಲಸಗಳು ಅವತ್ತು ಮಾಡಿದಾರೋ ಅದೇ ರೀತಿ ನಾವು ಸಹ ಮಾಡೋಕ್ಕೆ ನಮ್ಮ ತಂದೆ ಶ್ರೀನಿವಾಸ ಮೂರ್ತಿ ಶಂಭವರು ಅವರು 1996ರಲ್ಲಿ ಇದಾದರು. ಮತ್ತು ಆ ಒಂದು ಸ್ಥಾನಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ರು ಊರಲ್ಲಿ. ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಟ್ಟು ನಾನು ಸಹ ಜನಗಳಲ್ಲಿ ವಿಶ್ವಾಸವನ್ನು ತಗೊಂಡು ಈಗ ಪಟ್ಟಣ ಪಂಚಾಯತಿ ಚುನಾವಣೆಗೆ ನನಗೆ ಸಹಾಯ ಮಾಡಿ ಅಂತ ಜನಗಳ ಮುಂದೆ ಹೋಗಿ ಮತಯಾಚನೆ ಮಾಡ್ತಾ ಇದ್ದೀನಿ. ಯಾವ ಪಕ್ಷದಿಂದ ಅಣ್ಣ ತಾವು ಟಿಕೆಟ್? ನಾವು JDS ಪಕ್ಷದಿಂದ ಟಿಕೆಟ್ ಕೇಳ್ತಾ ಇದ್ದೀನಿ. ಈಗ JDS ಬಿಜೆಪಿ ಮೈತ್ರಿ ಇದೆ. ನಿಮ್ಮ ವಾರ್ಡ್ ಅಲ್ಲಿ ನಿಮ್ಮನ್ನು ಸೇರಿ ಹಲವಾರು ಜನ ಆಕಾಂಕ್ಷಿಗಳಿದ್ದಾರೆ. ಅವ್ರಿಗಿಂತ ತಾವೇಗೆ ವಿಭಿನ್ನ ಅಂತ? ನಾನು ಸಹ ಈಗ 3 ಸತಿ ಮೆಂಬರ್ ಆಗಿ ಕೆಲಸ ಮಾಡಿದ್ದೀನಿ. ಸಾಕಷ್ಟು ಜನಗಳಲ್ಲಿ ವಿಶ್ವಾಸಕ್ಕೆ ತಗೊಂಡು ನಾನು ಇವತ್ತು ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಮತ್ತೆ ಪಟ್ಟಣ ಪಂಚಾಯತಿ ಚುನಾವಣೆ ಆಯ್ಕೆ ಆಗಿ ನಾನು ಸದಸ್ಯ ಆದ್ಮೇಲೆ ಅಭಿವೃದ್ಧಿ ಕಡೆಗಡೆ ಹೆಚ್ಚು ಹೊತ್ತು ಗಮನ ಒಂದು 60% 60% ಬಗ್ಗೆ ಅಭಿವೃದ್ಧಿ ಕಡೆ ಗಮನ ಕೊಡೋದಕ್ಕೆ ಜನಗಳಲ್ಲಿ ಒಳ್ಳೆ ವಿಶ್ವಾಸ ಗಳಿಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹೇಗಿದೆ ಅಣ್ಣ ನಿಮ್ಮ ವಾರ್ಡ್ ಅಲ್ಲಿ ಅಭಿವೃದ್ಧಿ ಕೆಲಸಗಳು? ಸಾಕಷ್ಟು ಈಗ ನಾನು ಅವಾಗ 2012ರಲ್ಲಿ ಆಗಿದ್ದಾಗ ಅವಾಗ ಅಭಿವೃದ್ಧಿ ಕಡೆ ಚೆನ್ನಾಗಿ ಕೆಲಸ ಆಯ್ತು. ಮತ್ತೆ ಈಗ ಅಭಿವೃದ್ಧಿ ಇನ್ನೂ ಬಹಳ ಆಗ್ಬೇಕಾಗಿದೆ. ಉದಾಹರಣೆಗೆ ಕುಡಿಯುವ ನೀರು ಮತ್ತೆ ಸಿಮೆಂಟ್ ರಸ್ತೆಗಳಾಗ್ಬೋದು, ಚರಂಡಿಗಳಾಗ್ಬೋದು, ಇನ್ನ ಸಾಕಷ್ಟು ಕೆಲಸಗಳು ಆಗ್ಬೇಕಾಗಿರೋದ್ರಿಂದ ಮತ್ತೆ ಮುಖ್ಯವಾಗಿ ಏನಪ್ಪಾ ಅಂದ್ರೆ ಸೈಟ್ ಕೊಟ್ಟಿದ್ದೀರಿ ಬಡವರಿಗೆಲ್ಲ ಮನೆಗಳನ್ನ. ಮತ್ತೆ ಆ ಜಾಗ ಇನ್ನ ಈಸೊತ್ತಾಗಿಲ್ಲ. ಈಗ ಭೂಮಿ ಹ್ಯಾಂಡ್ ಆಗ್ಬೇಕು. ಮತ್ತೆ ಆ ಜಾಗದ ಸಮಸ್ಯೆ ಏನಿಲ್ಲ. ಅದು ಭೂಮಿ ಕನ್ವರ್ಷನ್ ಆಗಿ ಮತ್ತೆ ಈ ಸೊತ್ತು ಕಡೆ ಆಗೋದಕ್ಕೆ ಅದು ಸ್ವಲ್ಪ ಪ್ರಯತ್ನ ಪಡ್ಬೇಕು. ಅಧಿಕಾರಿ ವರ್ಗದವ್ರನ್ನ ಹಿಡ್ಕೊಂಡು ಅದಕ್ಕೆ ಜನಗಳಿಗೆ ಕೆಲಸ ಆಗೋತಕ್ಕಂಥ ಕೆಲಸ ಮಾಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅಣ್ಣ ಈಗ ತಮ್ಮ ವಾರ್ಡ್ ಅಲ್ಲಿ ಈಗ 2 ವರ್ಷ ಆಗಿದೆ ಕಾಂಗ್ರೆಸ್ ಶಾಸಕರು ಗೆದ್ದು. ತಮ್ಮ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ವಾರ್ಡ್ ಅಲ್ಲಿ ಅಂತ? ಈಗ ಕಾಂಗ್ರೆಸ್ ಶಾಸಕರಿಂದ ಮತ್ತೆ ಆ ಕಡೆಯಿಂದ ಅಭಿವೃದ್ಧಿ ಕೆಲಸಗಳ ಕಡೆ ಏನು ಗಮನ ಕೊಟ್ಟಿಲ್ಲ. ಬರೀ ಜನಗಳಿಗಿನ್ನ ಗ್ಯಾರಂಟಿ ಕೊಡೋದಾಗಿರ್ತಾರೆ ಹೊರತು ಅಭಿವೃದ್ಧಿ ಕಡೆ ಏನು ಹೆಚ್ಚು ಕೊಟ್ಟಿಲ್ಲ. ಈಗ ಎಕ್ಸಾಂಪಲ್ ಪಟ್ಟಣ ಪಂಚಾಯತಿಯಿಂದ ಆಯ್ಕೆ ಆದ್ಮೇಲೆ ಇಲ್ಲಿ ಪಟ್ಟಣ ಪಂಚಾಯತಿ ಗುರ್ಗಲ್ ಗ್ರಾಮ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿ ಅಪ್ಗ್ರೇಡ್ ಆದ್ಮೇಲೆ ಇಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ವೆಂಕಟೇಶ್ ಸರ್ ಆಗ್ಬೋದು. ಮತ್ತೆ ನಮ್ಮ ರಸ್ತೆಗೆ ಒಂದು 101 ಮೀಟರ್ ಸಿಮೆಂಟ್ ರಸ್ತೆ ಹಾಕೊಟ್ಟಿದ್ದಾರೆ. ಮತ್ತೆ ಈಗ ಹೊಸದಾಗಿ ಒಂದು ನಮ್ಮ ಗ್ರಾಮಕ್ಕೆ ಒಂದು 10 ಲಕ್ಷ ರೂಪಾಯಿ ವರ್ಕ್ ಆಗಿದೆ. ಇದೆಲ್ಲ ಆಗಿರೋದು ಪಟ್ಟಣ ಪಂಚಾಯತಿಯಿಂದ ಆಗಿರತಕ್ಕಂಥ ಕೆಲಸಗಳು ಬಿಟ್ರೆ MLA ಅವ್ರದ್ದು ಮತ್ತೆ ಸರ್ಕಾರದ ಕಡೆಯಿಂದ ಯಾವುದೇ ಕೆಲಸಗಳು ಸದ್ಯಕ್ಕೆ ಆಗಿಲ್ಲ. ಈಗ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಒಂದು ದಿನ ಹಿಂದೆ 11 ದಿನ ಗುದ್ಲಿ ಪೂಜೆ ಮಾಡಿದ್ದಾರೆ ಡೆವಲಪ್ಮೆಂಟ್ ಮಾಡ್ತೀನಿ ಅಂತ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ? ಈಗ ನಮ್ಮ ಅನಿಸಿಕೆ ಹೇಳ್ತಿದ್ದೀನಿ. ಇದು 101 ಮೀಟರ್ ಸಿಮೆಂಟ್ ರಸ್ತೆ ಆಗ್ಬೋದು ಪಟ್ಟಣ ಪಂಚಾಯತಿ ವರ್ಕ್. ಮೊನ್ನೆ ಆಗಿರ್ತಕ್ಕಂಥ ಪೂಜೆ ಅದು ಪಟ್ಟಣ ಪಂಚಾಯತಿ ವರ್ಕ್. ಇವ್ರದ್ದು ಪ್ರೋಟೋಕಾಲ್ ಇರೋದ್ರಿಂದ ಅವ್ರ MLA ಬಂದು ಇಲ್ಲಿ ಪೂಜೆ ಮಾಡ್ಬೇಕಾಗ್ತದೆ. ಅದನ್ನ ನಾವು ಪ್ರಶ್ನೆ ಮಾಡಕ್ಕಾಗಲ್ಲ. ಅದು ಅವರು ಈಗ ಸರ್ಕಾರದ ಸಂಬಂಧಪಟ್ಟದ ವಿಚಾರ ಅಷ್ಟೇ. ನಿಮ್ಮ ವರಿಷ್ಠರಿಗೆ, ನಿಮ್ಮ NDA ಜನಪ್ರತಿನಿಧಿಗಳಿಗೆ ಈ ಮೂಲಕ ತಾವು ಹೇಳೋದೇನು? ತಮ್ಗೆ ಯಾಕೆ ಟಿಕೆಟ್ ಕೊಡ್ಬೇಕು ಅಂತ? ಯಾರೇ ಬರ್ಲಿ ಅಭಿವೃದ್ಧಿ ಕಡೆ ಕೆಲಸ ಮಾಡೋರಿಗೆ ನೀವು ವಿಶ್ವಾಸಕ್ಕೆ ತಕೊಂಡು ಹೆಚ್ಚಿಗೆ ಅವ್ರ ಕಡೆ ಗಮನ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀನಿ. ಜೊತೆಗೆ ಏನಪ್ಪಾ ಅಂದ್ರೆ ಪಕ್ಷದಿಂದ ಪಕ್ಷ ಆರೋಗ್ಯದ ಬಗ್ಗೆ ಅಂಥವ್ರನ್ನ ಗುರುತಿಸ್ಕೊಡೋ ಇವತ್ತು ಟಿಕೆಟ್ ಕೊಟ್ಬಿಟ್ಟು ನಾಳೆ ಬೆಳಿಗ್ಗೆ ಜಂಪ್ ಆದ್ರೆ ಅವಾಗ ಅಂಥವ್ರನ್ನ ಆಯ್ಕೆ ಮಾಡ್ಕೊಡ್ದು ನಿಷ್ಠಾವಂತರಿಗೆ ಈ ಪಕ್ಷ ನೀವು ಟಿಕೆಟ್ ಕೊಡ್ಬೇಕು ಅಂತ ಈ ಮೂಲಕ ಕೇಳ್ತೀನಿ. ಒಂದು ವೇಳೆ ನಿಮ್ಗೆ ಪಕ್ಷದಲ್ಲಿ ಟಿಕೆಟ್ ಕೊಟ್ರೆ ನೀವು ನಿಮ್ಮ ವಾರ್ಡಿನ ಮತದಾರರಿಗೆ ಹೇಳೋದೇನು? ನಿಮ್ಗೆ ಯಾಕೆ ಓಟ್ ಹಾಕ್ಬೇಕು ಅಂತ? ನಮ್ಮ ವಾರ್ಡಿನ ಮತದಾರರು ನಾವು ಈ ಮೂಲಕ ಮತಯಾಚನೆ ಮೂಲಕ ತಿಳಿಸೋದೇನಂದ್ರೆ ನಿಮಗೆ ಸಾಕಷ್ಟು ನಾವು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ಅದ್ರ ಬಗ್ಗೆ ನಿಮ್ಗೆ ವಿಶ್ವಾಸ ಇಟ್ಟು ನಮ್ಮಲ್ಲಿ ವಿಶ್ವಾಸ ಇಟ್ಟು ನೀವು ಮತಯಾಚನೆ ಮಾಡಿ ಅಭಿವೃದ್ಧಿ ಕಡೆ ನಿಮ್ಗೆ ಸಾಕಷ್ಟು ಒತ್ತು ಕೊಡ್ತೀವಿ ಅಂತೇಳಿ ನಮ್ಮ ಕ್ಷೇತ್ರ ನಮ್ಮ ವಾರ್ಡ್ ಏನಿದೆ ಎಲ್ಲ ಥರದ ಪಂಚಾಯತಿಯಿಂದ ಪಟ್ಟಣ ಪಂಚಾಯತಿಯಿಂದ ಏನು ಅನುದಾನ ಬರ್ತದೋ ಸರ್ಕಾರದ ಮೂಲಕ ಅದನ್ನೆಲ್ಲ ಜನಗಳಿಗೆ ತಲುಪಿಸೋ ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಅವ್ರಿಗೆ ಒಂದು ಭಾಷೆಯನ್ನು ಮತ್ತೆ ಒಂದು ಮತಯಾಚನೆ ಮಾಡೋದ್ರ ಮೂಲಕ ಅವರಲ್ಲಿ ವಿಶ್ವಾಸಕ್ಕೆ ತಗೊಳ್ತಾ ಇದ್ದೀನಿ. ನಿಮ್ಮ ಹೈಕಮಾಂಡ್ಗೆ ಏನು ವಿನಂತಿ ಮಾಡ್ತೀರಿ ಅಂತ? ಹೈಕಮಾಂಡ್ ಪಕ್ಷ ಸಂಘಟನೆ ಮಾಡೋರಿಗೆ ಮತ್ತೆ ನಿಮ್ಮ ಯಾರು ಇದೆ ಹೋಗ್ಲಿ ಹೇಳಿದ್ರಲ್ಲ ಪಕ್ಷದಿಂದ ಪಕ್ಷ ಚೇಂಜ್ ಮಾಡೋರಿಗೆ ಅಂಥವ್ರಿಗೆ ನೀವು ನಿಷ್ಠಾವಂತರಿಗೆ ಗುರುತಿಸಿ ಅವ್ರನ್ನ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರ. ಇವತ್ತು 1 ದಿನ 2 ದಿನ ಬಂದು ನಿಮ್ಮ ಹತ್ರ ಇದ್ದು ಹೋಗೋರ್ಗೆ ಅಭಿವೃದ್ಧಿ ಕೊಡ್ತೀರಾ ಅನ್ನೋದನ್ನ
ನೀವು ಅದನ್ನ ಆಲೋಚನೆ ಮಾಡಿ ಟಿಕೆಟ್ ಕೊಡಬೇಕು ಅಂತ, ಮತ್ತೆ ಅವ್ರ ಕಡೆ ಹೆಚ್ಚು ಒಲವು ತೋರಿಸಿ ಅವ್ರನ್ನ ವಿಶ್ವಾಸ ತಗೊಳ್ಳೋ ಮೂಲಕ ನೀವು ಮಾಡಬೇಕು ಅಂತ ಈ ಮೂಲಕ ವಿನಂತಿಸ್ತೀನಿ. ಕೆಲವು ಅಭ್ಯರ್ಥಿಗಳು ವಾದ ಮಾಡ್ತಿದ್ದಾರೆ, ಸ್ಥಳೀಯರಿಗೆ ಪಕ್ಷ ಯಾವುದೇ ಪಕ್ಷದಲ್ಲಾದ್ರೂ ಟಿಕೆಟ್ ಕೊಡ್ತಿಲ್ಲ, ಎಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಟಿಕೆಟ್ ಕೊಡ್ತಿದ್ದಾರೆ, ಸ್ಥಳೀಯರನ್ನ ಯಾರೋ ಗುರುಸ್ತಿಲ್ಲ ಅಂತ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಇಲ್ಲ, ನಮ್ದು ಪಟ್ಟಣ ಪಂಚಾಯತಿ ಏನು 17 ವಾರ್ಡ್ ಇದೆ, ಅದರೆಲ್ಲ ಸ್ಥಳೀಯರಿಗೆ ಅವಕಾಶ ಕೊಟ್ಟಿದ್ದಾರೆ. ಹೈಕಮಾಂಡ್ ಬಿಜೆಪಿ ಆಗ್ಬೋದು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಹೊರಗಿನವ್ರಿಗೆ ಯಾರಿಗೂ ಅವಕಾಶ ಕೊಟ್ಟಿಲ್ಲ. ಅವ್ರಿಗೆ ಅಂತವ್ರಿಗೆ, ಯಾಕಂದ್ರೆ ಇಲ್ಲಿ ಸ್ಥಳೀಯರಿಗೆ ಸಾಕಷ್ಟು ನಮ್ದೇ ಬಸ್ ತುಂಬಾಗಿದೆ ಇಲ್ಲಿ, ಇನ್ನು ಅವ್ರಿಗೆ ಹೊಸ ಬಸ್ ತಂದು ಮಾಡಕ್ಕೆ ಅವಕಾಶ ಏನಿಲ್ಲ. ಸ್ಥಳೀಯರಿಗೆ ಕೊಟ್ಟಿದ್ದಾರೆ ಅಂತ. ಇದನ್ನ ಮುಂದೆ ರಿಯಲ್ ಎಸ್ಟೇಟ್ ಆಗ್ಬೋದು ಹೆಚ್ಚಿಗೆ ಹಣ ಖರ್ಚು ಮಾಡ್ತಾರೆ, ಇಲ್ಲಿ ಬಂದು ಆಗ್ತಾರೆ ಅನ್ನೋದಕ್ಕೆ ಅವರಲ್ಲಿ ಕೊಡಬಾರ್ದು ಅಂತ ಹೈಕಮಾಂಡ್ ಅವರಿಗೆ ಈಗಲೇ ನಾನು ಅವ್ರಿಗೆ ಒಂದು ಮನವರಿಕೆ ಮಾಡ್ಕೊಂಡು ಅವ್ರನ್ನ ವಿನಂತಿ ಮಾಡ್ತಾ ಇದ್ದೀನಿ. ನಿಮ್ಮ ವಾರ್ಡ್ಗೆ ವಿಸಿಟ್ ಮಾಡ್ತಿದ್ದೀರಾ ಮತಯಾಚನೆ ನೀವು ಈಗ? ಆಲ್ರೆಡಿ ನಾನು ಇವಾಗ ಒಂದು ಮನೆ ಭೇಟಿ ಕೊಟ್ಟು ಮತಯಾಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ವಿಶ್ವಾಸ ನನ್ನಲ್ಲಿದೆ, ಅವರು ನನ್ನ ಕಾಪಾಡ್ತಾರೆ ಅಂತ ಅನ್ಕೊಂಡು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ.